ಪಂದ್ಯಕ್ಕೆ ಪಾಕ್ ಬಹಿಷ್ಕಾರ ಹಾಕಿದೆ ಅಂಥೇಳಿ ಪತ್ರಿಕೆಗಳಲ್ಲಿ ಎಲ್ಲ ನಾವು ನೋಡ್ತಾ ಇದ್ದೀವಿ. ಈಗ ಅದೇ ಹೆಚ್ಚು ವಿಷಯ ಚರ್ಚೆ ಆಗ್ತಾ ಇದೆ. ಪಾಕ್ ವಿರುದ್ಧ ಶಿಸ್ತು ಕ್ರಮಕ್ಕೆ ICC ಚಿಂತನೆಯನ್ನು ನಡೆಸ್ತಾ ಇದೆ. ಭಾರತದ ವಿರುದ್ಧ ಪಂದ್ಯವನ್ನು ಬಹಿಷ್ಕರಿಸಲು ನಿರ್ಧರಿಸಿರುವ ಪಾಕ್ ವಿರುದ್ಧ ಕಠಿಣ ಕ್ರಮಕ್ಕೆ ಈಗಾಗಲೇ ಸೋಮವಾರ ಸಭೆ ಕೂಡ ನಡೆಸ್ತಾ ಇದೆ ICC. ಈ ಸಂಬಂಧ ಬಹಿಷ್ಕಾರ ಏನಾದರೂ ಅಧಿಕೃತವಾದರೆ ಮುಂಬರುವ ಟೂರ್ನಿಗಳಿಂದ ನಿರ್ಬಂಧನೂ ಇರ್ಬೋದು, ಆದಾಯ ಹಂಚಿಕೆಗೆ ತಡೆಯೂ ಸಿಗಬಹುದು. ಇತರೆ ಇನ್ನು ಬೇರೆ ಬೇರೆ ರಾಷ್ಟ್ರಗಳೊಂದಿಗೆ ಏನು ಸರಣಿ ನಿರ್ಬಂಧ ಕೂಡ ಸೇರಿ ಹಲವು ಕ್ರಮಗಳು ಕೂಡ ತಗೊಳ್ಳೋಂಥ ಸಾಧ್ಯತೆ ಹೆಚ್ಚಿದೆ. ಆದರೆ ಈ ಪಾಕಿಸ್ತಾನ ಆಗಲಿ ಬಾಂಗ್ಲಾ ಆಗಲಿ ಏನು ಮಾಡಕ್ಕೆ ಹೊರಟಿದೆ, ಅಲ್ಲಿರ್ತಕ್ಕಂಥ ನಮ್ಮ ಭಾರತೀಯರನ್ನು ಹಿಂಸೆ ನೀಡೋದು, ಅವರನ್ನು ಜೀವಂತ ಸುಡೋಂಥದ್ದು, ಬಾಂಬ್ಗಳು ಹಾಕೋಂಥದ್ದು, ಏನು ಅಂದ್ಕೊಂಡು ಬಿಟ್ಟಿದ್ದಾರೆ ಇವರು. ನಾವೆಲ್ಲ ಭಾರತೀಯರು ಸೈದ್ಧಾಂತಿಕ ಭಿನ್ನಾಭಿಪ್ರಾಯಗಳು ನನ್ನ ಭಾರತದಲ್ಲಿ ಇರಬಹುದು, ಆದರೆ ರಾಷ್ಟ್ರ ಪ್ರೇಮದ ವಿಷಯಕ್ಕೆ ಬಂದರೆ ನಾವೆಲ್ಲರೂ ಯೋಧರೇ. ಒಬ್ಬೊಬ್ಬರೂ ಕೂಡ ಗಡಿಭಾಗವನ್ನು ಕಾಯುವ ಯೋಧರಂತೆಯೇ ಇದ್ದೇವೆ. ನಮ್ಮ ಸೈದ್ಧಾಂತಿಕ ಭಿನ್ನಾಭಿಪ್ರಾಯಗಳನ್ನು ನಾವು ಇಲ್ಲಿ ಒಳಭಾಗದಲ್ಲಿ ಭಾರತದಲ್ಲಿ ನಾವು ಸರಿಪಡಿಸ್ಕೊಳ್ತೇವೆ. ಆದರೆ ರಾಷ್ಟ್ರ ವಿಷಯ ಬಂದಾಗ ಅದು ಯಾವುದೇ ದೇಶವಾಗಿರಲಿ ಆ ದೇಶವನ್ನು ಸೆಡ್ ಹೊಡೆಯೋದಕ್ಕೆ ನಾವೆಲ್ಲ ತಯಾರಾಗಿದ್ದೇವೆ. ಹೌದಲ್ವಾ ಬಂಧುಗಳೇ? ಒಂದು ಸಾರಿ ಯೋಚನೆ ಮಾಡಿ. ಈ ಪಾಕಿಸ್ತಾನ ಆಗಲಿ ಬರಿದಾಗಿರ್ತಕ್ಕಂಥ ಬಾಂಗ್ಲಾ ಆಗಲಿ ಯಾವುದು ನನ್ನ ಭಾರತಕ್ಕೆ ಸರಿಸಾಟಿ ಅಲ್ವೇ ಅಲ್ಲ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಭಾರತೀಯರಾಗಿ ನನ್ನ ಭಾರತದ ಪರವಾಗಿ ನಿಲ್ಲುವಂಥದ್ದು ನಮ್ಮ ಧ್ಯೇಯ ಕರ್ತವ್ಯವಾಗಿರ್ತದೆ.